ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಒತ್ತಕ್ಷರಗಳನ್ನ ಸುಲಭವಾಗಿ ಓದೋದು ಬರೆಯೋದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅದು ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ, ಯಾಕೆಂದರೆ ವ್ಯೂಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಹಾಗಾಗಿ ಮತ್ತಷ್ಟು ಕನ್ನಡ ಪದಗಳನ್ನ ಅಂದರೆ ಒತ್ತಕ್ಷರ ಪದಗಳನ್ನ ಹೇಗೆ ಓದೋದು ಬರೆಯೋದು ಅಂತ ನೋಡೋಣ. ಮೊದಲನೇದಾಗಿ ಸತ್ಕರಿಸು. ಸತ್ಕರಿಸು ಇದನ್ನು ಈಗ ಹೇಗೆ ಓದೋದು ಬರೆಯೋದು ಅಂತ ನೋಡೋಣ. ಸ ಇಲ್ಲಿ ತ ಅಕ್ಷರಕ್ಕೆ ಕಾವತ್ತಿದೆ, ಸತ್ಕರಿಸು ಆಯ್ತಲ್ವಾ. ಸೊ ಫಸ್ಟ್ ತ ಮೊದಲ ಅಕ್ಷರ ಮೇಲೆ ಏನು ಮೂಲಾಕ್ಷರ ಇದೆಯೋ ಅದನ್ನು ಅರ್ಧಾಕ್ಷರವಾಗಿ ಬರ್ಕೋಬೇಕು. ನೆಕ್ಸ್ಟ್ ಕೆಳಗೆ ಏನು ಒತ್ತಿದೆಯೋ ಅದನ್ನು ಮೇಲಿನ ಅಕ್ಷರದ ಸ್ವರಕ್ಕೆ ಸೇರಿಸಿ ಪೂರ್ಣ ಅಕ್ಷರ ಮಾಡಬೇಕು. ಅಂದರೆ ಕಾವತ್ತಿದೆ, ಇಲ್ಲಿ ತಾಗೆ ಕೊನೆಯಲ್ಲಿ ಆ ಸ್ವರ ಇದೆ, ಹಾಗಾಗಿ ಕ ಪ್ಲಸ್ ಅ ಕ ಆಗುತ್ತೆ. ರೀ ಸಾಕೊಂಬು ಸು, ಸತ್ಕರಿಸು. ಅರ್ಥ ಆಯ್ತಲ್ವಾ? ಯಾವಾಗಲೂ ಒತ್ತಕ್ಷರ ಇರುವಂತಹ ಅಕ್ಷರವನ್ನು ಮೇಲಿನ ಅಕ್ಷರವನ್ನು ಅರ್ಧಾಕ್ಷರವಾಗಿ ಓದಿ ಕೆಳಗೆ ಏನು ಒತ್ತಿದೆ ಅದಕ್ಕೆ ಮೇಲಿನ ಅಕ್ಷರದ ಸ್ವರವನ್ನು ಸೇರಿಸಿ ಪೂರ್ಣ ಅಕ್ಷರವಾಗಿ ಬರೆದು ಓದಬೇಕು. ನೆಕ್ಸ್ಟ್ ವಿದ್ವಾಂಸ. ವಿ ದ ಇಲ್ಲಿ ದಾಗೆ ವಾವತ್ತು ಅನುಸ್ವಾರ ಸ, ವಿದ್ವಾಂಸ. ವಿ ದ್ವಾ ಫಸ್ಟ್ ದ ಸೌಂಡ್ ಬರುತ್ತೆ, ಹಾಗಾಗಿ ದ ಬರೆದು ಕೆಳಗಡೆ ಯಾವತ್ತಿದೆ ವಾ ಒತ್ತಿದೆ ಅದಕ್ಕೆ ಇದರ ಸ್ವರನ ಸೇರಿಸ್ಬೇಕು. ಇಲ್ಲಿ ಆ ಸ್ವರ ಬಂದಿದೆ ವಿದ್ವಾ, ಸೊ ಹಾಗಾಗಿ ವಾ, ಇಲ್ಲಿ ವಾ ಅನುಸ್ವಾರ ಸ. ಎಷ್ಟು ಈಸಿ ಆಯ್ತಲ್ಲ, ತುಂಬ ಈಸಿ ಇದೆ. ನೋಡಿದ್ರಲ್ಲ ಕನ್ನಡ ಎಷ್ಟು ಈಸಿಯಾಗಿ ಒತ್ತಕ್ಷರನ ಬರಿಬೋದು. ನೆಕ್ಸ್ಟ್ ಸ್ಪರ್ಧೆ. ಸಾ ಬರ್ದು ಪಾವತ್ತು, ಧೇ ಬರ್ದು ಅರ್ಕಾವತ್ತು. ಇಲ್ಲಿ ನೀವು ಗಮನಿಸಿ, ಇದನ್ನು ನಾವು ಸ್ಪರ್ಧೆ ಅಂತ ಓದ್ತೀವಿ. ಫಸ್ಟ್ ಸ್ಪಾ ಮೇಲೆ ರ ಸೌಂಡ್ ಬಂತು. ಯಾವಾಗಲೂ ಅಷ್ಟೇ ಅರ್ಕಾವತ್ನ ಮೊದಲು ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು. ಆದರೆ ಬರೆಯುವಾಗ ಫಸ್ಟು ಮೂಲಾಕ್ಷರನ ಬರೆದು ನಂತರ ಅರ್ಕಾವತ್ತನ್ನು ಬರೀಬೇಕು. ಸ್ಪರ್ಧೆ. ಸ ಬರ್ದು ಇಲ್ಲಿ ಸ ಅಕ್ಷರಕ್ಕೆ ಆ ಸ್ವರ ಇದೆ, ಇಲ್ಲಿ ಪಾವತ್ತಿದೆ, ಹಾಗಾಗಿ ಪಾ ರ ಧೆ, ಸ್ಪರ್ಧೆ. ಈ ಥರ ನೀವು ಬಿಡಿಸಿ ಬರೆದಾಗ ಒತ್ತಕ್ಷರ ಪದಗಳನ್ನ ಈಸಿಯಾಗಿ ಓದ್ಬೋದು. ನೆಕ್ಸ್ಟ್ ಸತ್ಕಾರ. ಸ ತ ಇಲ್ಲಿ ತಾಗೆ ಕಾವತ್ತು ರ, ಸತ್ಕಾರ. ಸ ತ ಕ ಇಲ್ಲಿ ಕ ರ, ಸತ್ಕಾರ. ನೆಕ್ಸ್ಟ್ ಸೃಷ್ಟಿ. ಸ ಒಟ್ರ ಸೊಳ್ಳಿ ಬಂದರೆ ಸೃ ಆಯಿತು, ಷ್ಠಿ, ಸೃಷ್ಟಿ. ಸೃ ಅರ್ಧ ಸ ಬರೆದು ನಂತರ ರ. ನೆಕ್ಸ್ಟ್ ಇಲ್ಲಿ ಷ್ಠಿ, ಶ ಅರ್ಧಾಕ್ಷರ ಬರೆದು ಠಿ, ಇಲ್ಲಿ ಮಹಾಪ್ರಾಣ ಠ ಒತ್ತಿದೆ, ಹಾಗಾಗಿ ಇಲ್ಲೂ ಕೂಡ ನಾವು ಮಹಾಪ್ರಾಣಾಕ್ಷರನೇ ಬರೀಬೇಕು. ಅಲ್ಲದೆ ಇಲ್ಲಿ ಶಿ ಲಾಸ್ಟ್ಲಿ ಏನು ಸೌಂಡ್ ಬರುತ್ತೆ, ಈ ಸೌಂಡ್ ಬರುತ್ತೆ, ಸೊ ಇದಕ್ಕೆ ಈ ಸ್ವರನ ಸೇರಿಸ್ಬೇಕು. ಠ ಪ್ಲಸ್ ಇ ಟಿ ಆಯಿತು, ಸೃಷ್ಟಿ, ಹಾಗಾಗಿ ಈ ಟಿನ ಬರೀಬೇಕು. ನೆಕ್ಸ್ಟ್ ಆಶ್ಚರ್ಯ. ಆ ಶ ಚ ಯಾ ಬರೆದು ನಂತರ ಅರ್ಕಾವತ್ತು. ಇಲ್ಲೂ ಹಾಗೆ ಗಮನಿಸಿದ್ರಲ್ವ, ಆಶ್ಚರ್ಯ ಫಸ್ಟ್ ಅರ್ಕಾವತ್ತನ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಿದ್ವಿ. ಆದರೆ ಬರೆಯುವಾಗ ಮೊದಲು ಅಕ್ಷರನ ಬರೆದು ನಂತರ ಅರ್ಕಾವತ್ತನ್ನ ಬರಿಬೇಕು. ಆ ಶ ಬರೆದು ಚಾ ಒತ್ತಿದ್ದು, ಹಾಗಾಗಿ ಚಾಗೆ ಆ ಸ್ವರ ಸೇರಿದ್ರೆ ಚಾ ಆಯಿತು. ನೆಕ್ಸ್ಟ್ ರ ಯ, ಆಶ್ಚರ್ಯ. ಈ ಥರ ಬಿಡಿಸಿ ಬಿಡಿಸಿ ಬರೆದು ನೀವು ಕನ್ನಡನ ಈಸಿಯಾಗಿ ಓದೋದನ್ನು ಕಲಿಬೋದು. ನೆಕ್ಸ್ಟ್ ಅತ್ಯುತ್ತಮ. ಆ ತ್ಯು ತು ಬರೆದು ಯಾವತ್ತು ತಾಗೆ ತಾವತ್ತು ಮ, ಅತ್ಯುತ್ತಮ. ಆ ತ
ತ ಅರ್ಧ ತ ಬರ್ದೆ, ಇಲ್ಲಿ ತ ಅಕ್ಷರಕ್ಕೆ ಅರ್ಧ ತ. ತ್ಯು ಯು, ಸೊ ಊ ಸೌಂಡ್ ಬರುತ್ತೆ. ಇಲ್ಲಿ ಯಾವತ್ತಿದೆ, ಯಾವತ್ತಿಗೆ ಊ ಸೌಂಡ್ ಸೇರಿದಾಗ ಯು ಆಗುತ್ತೆ. ಯು ತಮ, ಅತ್ಯುತ್ತಮ. ನೆಕ್ಸ್ಟ್ ಅತ್ಯಂತ, ಆ ತಾಗೆ ಯಾವತ್ತು ಅನುಸ್ವಾರ ತ, ಅತ್ಯಂತ. ಇದನ್ನು ಅತ್ಯತ ಅಂತ ಓದಬಾರ್ದು, ಯಾಕೆಂದರೆ ಇಲ್ಲಿ ಅನುಸ್ವಾರ ಇದೆ, ಅನುಸ್ವಾರಕ್ಕೆ ನ ಸೌಂಡ್ ಬರುತ್ತೆ. ಅತ್ಯಂತ ಅಂತ ಓದಬೇಕು. ಆ ಅರ್ಧತ, ಯಾವತ್ತಿದೆ ಯಾ ಅನುಸ್ವಾರ ತ, ಅತ್ಯಂತ. ನೆಕ್ಸ್ಟ್ ಸ್ವೀಕಾರ, ಸಿ ಬರ್ದು ವಾವತ್ತು ದೀರ್ಘ, ಕ ಇಲ್ಲಿ ಕ ರ, ಸ್ವೀಕಾರ. ಸ ಅರ್ಧಾಕ್ಷರ. ನೆಕ್ಸ್ಟ್ ವಿ ಅಂತ ಸೌಂಡ್ ಬರುತ್ತೆ, ಹಾಗಾಗಿ ವಿ, ಕ ಇಲ್ಲಿ ಕಾಗೆ ರ, ಸ್ವೀಕಾರ. ನೆಕ್ಸ್ಟ್ ಖಡ್ಗ, ಖ ಡಾಗೆ ಗಾವತ್ತು ಬರೆದ್ರೆ ಖಡ್ಗ ಆಯಿತು. ಖ ಬರ್ದು, ಇದು ಒತ್ತಕ್ಷರ ಇರುವಂತಹ ಅಕ್ಷರ, ಹಾಗಾಗಿ ಮೇಲಿನ ಅಕ್ಷರನ ಅರ್ಧ ಅಕ್ಷರ ಬರಿಬೇಕು. ಡ, ಕೆಳಗಡೆ ಯಾವತ್ತಿದು ಗಾವತ್ತು. ಸೊ ಗೆ ಇಲ್ಲಿ ಯಾವ ಸ್ವರ ಇದೆ ಕೊನೆಯಲ್ಲಿ, ಡಾ ಆ, ಗೆ ಆ ಸೇರಿಸಿದ್ರೆ ಗ ಆಯಿತು, ಖಡ್ಗ. ನೆಕ್ಸ್ಟ್ ರಾತ್ರಿ, ರ ಇಲ್ಲಿ ರ, ತಾಗುಡಿಸು ತೀಗೆ ರಾವತ್ತು, ರಾತ್ರಿ. ರಾ ಅರ್ಧತ, ಕೆಳಗಡೆ ರಾವತ್ತು. ಅದಕ್ಕೆ ಯಾವಾಗಲೂ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಕಲಿಯುವಾಗ ನಾವು 3 ಅಂಶಗಳನ್ನ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಯಾವುದ್ಯಾವುದು ಅಂದರೆ ವರ್ಣಮಾಲೆ, ಕಾಗುಣಿತ, ಹಾಗೆ ಒತ್ತಕ್ಷರಗಳು. ಈ 3 ಚೆನ್ನಾಗಿ ನಾವು ಕಲ್ತ್ಕೊಂಡಿದ್ರೆ ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ಈಸಿ ಆಗುತ್ತೆ. ಈಗ ನೀವು ಒಂದೊಂದು ಅಕ್ಷರಕ್ಕೂ ಒತ್ತುಗಳನ್ನ ಕಲ್ತ್ಕೊಂಡ್ರೆ ಇದು ಯಾವ ಒತ್ತು ಅಂತ ನೀವು ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದು ಯಾವುದು, ಈಗ ರಾವತ್ತು. ಸೊ ಇಲ್ಲಿ ತಿ, ಈ ಸೌಂಡ್ ಬರುತ್ತೆ. ರ ಪ್ಲಸ್ ಇ, ರಿ, ರಾತ್ರಿ. ನೀವು ಈ ವರ್ಣಮಾಲೆ, ಕಾಗುಣಿತ ಹಾಗೆ ಒತ್ತಕ್ಷರಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಹಿಂದಿನ ವಿಡಿಯೋಗಳಲ್ಲಿ ತುಂಬ ಬ್ರೀಫಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬ ವ್ಯೂಸು ಕೂಡ ಚೆನ್ನಾಗಿ ಬಂದಿದೆ. ಆ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ 4, ನ ಇಲ್ಲಿ ನ, ಲ ಕೊಂಬು ಲೂಗೆ ಕಾವತ್ತು, 4 ನ. ಇದು ಯಾವತ್ತು ಕಾವತ್ತು, ಕಾವತ್ತಿಗೆ ಇಲ್ಲಿ ಕೊನೆಯಲ್ಲಿ ಯಾವ ಸ್ವರ ಇದೆ, ಉ. ಸೊ ಕ ಪ್ಲಸ್ ಉ, ಕು, 4. ನೆಕ್ಸ್ಟ್ ಎಷ್ಟು, ಎಷ್ಟು ಎ ಬರ್ದು ಅರ್ಧ ಶ, ಹಾಗೆ ಟಾಕೊಂಬು ಟು, ಎಷ್ಟು. ಹಿಂದಿನ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೆ. ಸೊ ಮೊದಲು ಮೇಲಿನ ಅಕ್ಷರಗಳನ್ನು ಅರ್ಧಾಕ್ಷರವನ್ನಾಗಿ ಓದಬೇಕು. ಅಂದರೆ ಆಗಲೇ ನಾನು ಹೇಳ್ಕೊಟ್ನಲ್ಲ, ಮೇಲಿನ ಅಕ್ಷರ ನೋಡಿ, ಇಲ್ಲಿ ಇದು ಒಂದು ಪದ ಪುಷ್ಪ ಅಂತಿದೆ. ಸೊ ಇಲ್ಲಿ ಶ ಅರ್ಧಾಕ್ಷರವಾಗಿ ಬರಿಬೇಕು. ನೆಕ್ಸ್ಟ್ ನಂತರ ಒತ್ತಕ್ಷರಕ್ಕೆ ಮೇಲಿನ ಅಕ್ಷರದ ಸ್ವರ ಸೇರಿಸಿ ಓದಿ. ಅಂದರೆ ಇಲ್ಲಿರೋ ಶ ಅಕ್ಷರಕ್ಕೆ ಪಾವತ್ತಿದೆ, ಇದಕ್ಕೆ ಮೇಲಿರೋ ಅಕ್ಷರದ ಸ್ವರನ ಸೇರಿಸ್ಬೇಕು, ಆಗ ಪಾ ಆಗುತ್ತೆ. ಹೀಗೆ ಹಿಂದಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಪದಗಳನ್ನ ಹೇಳ್ಕೊಟ್ಟಿದ್ದೆ. ವ್ಯೂಸ್ ಕೂಡ ಚೆನ್ನಾಗಿ ಬಂದಿದೆ, ಕಮೆಂಟ್ಸ್ ಕೂಡ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಈ ಥರ ಇಂಟರಾಕ್ಷನ್ ಇದ್ದರೆ ನಾವು ಮತ್ತಷ್ಟು ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಹಾಕೋದಕ್ಕೆ ಉತ್ಸಾಹ ಬರುತ್ತೆ. ಸೊ ಹಾಗಾಗಿ ನಿಮಗೆ ಯಾವೆಲ್ಲ ವಿಡಿಯೋಸ್ ಅವಶ್ಯಕತೆ ಇದೆಯೋ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದೆಲ್ಲ ಏನು ನಾನು ಬರಿತಾ ಇದ್ದೀನಿ, ಇದು ವಿಜಾತಿಯ ಒತ್ತಕ್ಷರ ಪದಗಳಿಗೆ ಮಾತ್ರ ಅನ್ವಯಿಸೋದು. ನೆಕ್ಸ್ಟ್ ವಿದ್ಯಾರ್ಥಿ, ವಿ ದ ಇಲ್ಲಿ ದ, ಯಾವತ್ತು ತಿ, ತಿ ಬರ್ದು ಅರ್ಕಾವತ್ತು, ವಿದ್ಯಾರ್ಥಿ. ಇದನ್ನು ಹೇಗೆ ಬಿಡಿಸಿ ಬರೆಯೋದು ನೋಡೋಣ. ವಿ ಇಲ್ಲಿ ಮೇಲ್ಗಡೆ ದ ಇದೆ, ಹಾಗಾಗಿ ಅದನ್ನು ಅರ್ಧಾಕ್ಷರ ದ ಬರೆಯೋಣ. ಕೆಳಗಡೆ
ಇದು ಯಾವತ್ತು. ಯಾವತ್ತಿಗೆ ಇಲ್ಲಿ ಆ ಸೌಂಡ್ ಬರುತ್ತೆ, ಹಾಗಾಗಿ ಯಾವತ್ತಿಗೆ ಆ ಸೇರಿಸಿದಾಗ ಯಾ ಆಗುತ್ತೆ. ವಿದ್ಯಾ, ನೆಕ್ಸ್ಟ್ ರ, ನೆಕ್ಸ್ಟ್ ಥಿ, ವಿದ್ಯಾರ್ಥಿ. ನೋಡಿದ್ರೆ ಕನ್ನಡ ಎಷ್ಟು ಈಸಿ ಇದೆ. ನೀವು ಹೇಗೆ ಓದಬೇಕು ಬರಿಬೇಕು ಅಂತ ತಿಳ್ಕೊಂಡ್ರೆ ಕನ್ನಡ ಯಾವುದೇ ಕಾರಣಕ್ಕೂ ಕಷ್ಟ ಆಗಲ್ಲ. ಸೊ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಸ್ನೇಹ, ಸೇ ಬರ್ದು ನಾವತ್ತು ದೀರ್ಘ ಹ, ಸ್ನೇಹ. ಸ ನೇ ಹ, ಸ್ನೇಹ. ಇಲ್ಲಿ ಸ ಅಕ್ಷರ ಇದೆ, ಹಾಗಾಗಿ ಅರ್ಧ ಸ. ನೆಕ್ಸ್ಟ್ ಇದು ನಾವತ್ತು. ನಾವತ್ತಿಗೆ ಇಲ್ಲಿ ಏತ್ವ ಮತ್ತು ದೀರ್ಘ ಎರಡನ್ನೂ ಸೇರಿಸ್ಬೇಕು, ಹಾಗಾಗಿ ನೇ ಆಗುತ್ತೆ ಹ, ಸ್ನೇಹ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೆಲ್ಲ ಪದಗಳನ್ನ ಹೇಗೆ ಸುಲಭವಾಗಿ ಬರಿಬೋದು ಅಂತ ತಿಳ್ಕೊಂಡ್ವಿ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.